ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ವಿರುದ್ಧ ಶಾಸಕ ಸಿಸಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಸಿ ಫೋನ್ ಮುಂಜಾನೆ 11 ಗಂಟೆಯಿಂದ ಆರಂಭವಾಗುತ್ತದೆ, ಸಂಜೆ 5 ಗಂಟೆಗೆ ಬಂದ್ ಆಗುತ್ತದೆ. ನಾನೊಬ್ಬ ಜವಾಬ್ದಾರಿಯುತ ಶಾಸಕ, 6 ಇಲಾಖೆ ಸಚಿವನಾಗಿ ಕೆಲಸ ಮಾಡಿದ್ದೇನೆ. 10 ಗಂಟೆ ಸಂಜೆ 5 ಗಂಟೆ ನಂತರ ಕಾಲ್ ಮಾಡಿದ್ರೆ ಎಂಗೇಜ್ ಬರುತ್ತೆ. 24 ಗಂಟೆ ಅವರ ಆಫೀಸ್ ಫೋನ್ ಆನ್ ಇರಬೇಕು. ಗದಗ ಡಿಸಿ ಹಾಗೂ ಪ್ರಭಾರಿ ಸಿಇಒ ಕೂಡ ಇದ್ದಾಗ ಯಾವ ರೀತಿ ಆಡಳಿತ ನಡೆಸುತ್ತಾರೆ ಎನ್ನುವ ಪ್ರಶ್ನೆ ಮೂಡುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದ್ದಾರೆ. ಒಂದೇ ಒಂದು ಕೆಡಿಪಿ ಸಭೆ ಆಗಿದೆ. ಆ ಕೆಡಿಪಿ ಸಭೆಯಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾನೇನು ಕೆಡಿಪಿ ಸಭೆ ಮಾಡಿದ್ನಲ್ಲ, ಅದರ ಅನುಪಾಲನಾ ವರದಿಯನ್ನು ನೋಡಿ ಕೆಡಿಪಿ ಸಭೆಯನ್ನು ಮುಂದೂಡಲಾಯಿತು. ಹೊಳ್ಳಿ ಕೆಡಿಪಿ ಸಭೆಯನ್ನು ಕರೆದಿಲ್ಲ, ಯಾವ ಸಭೆ ಆಗಿಲ್ಲ. ಜಿಲ್ಲಾಧಿಕಾರಿಗಳಿಗೆ ನೋವಿನ ಸಂಗತಿ ಅಂದರೆ ದಯವಿಟ್ಟು ಕೇಳ್ರಿ, ಇವತ್ತು ಹೇಳ್ಬೇಕಾಗತ್ತೆ, ಹೇಳ್ಬಿಡ್ತೇನೆ. ಜಿಲ್ಲಾಧಿಕಾರಿಗಳ ಫೋನು 11 ಗಂಟೆ ಮೇಲೆ ಚಾಲು ಆಕೈತಿ, 5 ಗಂಟೆಗೆ ಬಂದ್ ಆಕೈತಿ. ನಾನೊಬ್ಬ ಜವಾಬ್ದಾರಿಯುತ ಶಾಸಕ, 6 ಇಲಾಖೆಯ ಸಚಿವನಾಗಿ ಕೆಲಸ ಮಾಡೇನಿ. 10 ಗಂಟೆಗೆ ಫೋನ್ ಹಚ್ಚಿದ್ರೆ ಎಂಗೇಜ್ ಟೋನ್ ಬರ್ತೈತೆ, 5 ಗಂಟೆ ಮೇಲೆ ಹಚ್ಚಿದ್ರೆ ಎಂಗೇಜ್ ಟೋನ್ ಬರ್ತೈತೆ. ಇವರು ಜಿಲ್ಲಾ ದಂಡಾಧಿಕಾರಿಗಳು. 24x7 ಅವ್ರ ಆಫೀಸ್ ಫೋನ್ ಚಾಲೂ ಇರಬೇಕು. ಇಂಥ ಜಿಲ್ಲಾಧಿಕಾರಿಯಿಂದ ಏನು ಸಭೆ ಮಾಡ್ತೀರಿ? ಹಾಂ, ಇನ್ಚಾರ್ಜ್ ಸಿಇಒನು ಅವರ ಆಧಾರ. ನೀವು ಅವ್ರ ಆಫೀಸ್ ನಂಬರ್ಗೆ ಹಚ್ಚಿ ನೋಡ್ರಿ, ಆಫೀಸ್ ನಂಬರು ಎಂಗೇಜ್ ಇರ್ತೈತೆ, ಲ್ಯಾಂಡ್ಲೈನ್. ನೀವು ಯಾರಾದ್ರೂ ಬೇಕಾದ್ರೆ ಮುಂಜಾನೆ 9 ಹಚ್ಚಿ ನೋಡ್ರಿ ಆಫೀಸ್ ನಂಬರಿಗೆ, ಎಂಗೇಜ್ ಟೋನ್ ಬರ್ತದೆ ಇಲ್ಲ ನೋಡ್ರಿ. 5 ಹಚ್ಚಿ ನೋಡ್ರಿ, ಎಂಗೇಜ್ ಟೋನ್ ಬರ್ತದೆ. ಇದಕ್ಕೇನು ಆಡಳಿತ ಅಂತಾರ? ಟಾಲರೇಷನ್ಗೂ ದರ್ ಇಸ್ ಅ ಸರ್ಟನ್ ಲಿಮಿಟ್. ನಾ ಇದನ್ನು ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೇನೆ. ಬಹುತೇಕ ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ವಾರ್ನಿಂಗ್ ಮಾಡ್ದಂಗೆ ಕಾಣ್ತೈತೆ. ಆಮೇಲೆ ಜಿಲ್ಲಾಧಿಕಾರಿಗಳು ನನಗೆ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು, ನಾವು ಫೋನ್ ಎತ್ತಲಿಲ್ಲ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿದ ಒಂದು 10 ನಿಮಿಷದೊಳಗಿನ ಹೊಳ್ಳಿ ಡಿ ಸಿ ಅವರು ತಾವಾಗಲೇ ಫೋನ್ ಮಾಡಿದ್ರು ನನಗೆ. ಐ ಕಾಂಟ್ಯಾಕ್ಟ್ ರೈಟ್ ನಾವು ಅಂತೇಳಿ ನಾನು ಮೆಸೇಜ್ ಮಾಡಿದೆ. ಇಲ್ಲ, ಈ ಡಿ ಸಿ ನೀವು ಬಾಕ್ಸ್ ಹಾಕಿಬಿಡ್ರಿ. ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸರ್ ಮಾತಾಡಿ, ಏನು ಸರ್ ಇಂಥ ಡಿ ಸಿ ಅದಾರ ಅಂತಂದಿಂದ ಒಂದು 5 ಮಿನಿಟ್ ಟೈಮ್ ಕೊಡಿ ನನಗೆ ಅಂತಂದ್ರು. ಮುಂದೊಂದು 10 ನಿಮಿಷದಾಗ ಡಿ ಸಿ ಫೋನ್ ಬಂತು ಅಂದರೆ ಬಹುತೇಕ ಅವರು ಫೈರಿಂಗ್ ಮಾಡಿರ್ಬೇಕು ಡಿ ಸಿಗೆ. ನಾನು ನೋ ನೆಸೆಸರಿ ಟಾಕ್ ವಿತ್ ಯು ಅಂತ ಮೆಸೇಜ್ ಮಾಡಿದೆ. ರೈಸ್ ಆಫ್ ನ್ಯೂಸ್ ಗದಗ್.